ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಅನೇಕ ಮಹಿಳೆಯರನ್ನು ಕಾಡುವ ಆದರೆ ಎಷ್ಟೋ ಸಲ ಸರಿಯಾಗಿ ಅರ್ಥವೇ ಆಗದ ಒಂದು ಆರೋಗ್ಯ ಸ್ಥಿತಿಯ ಬಗ್ಗೆ ಮಾತಾಡೋಣ. ಅದೇ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂದರೆ ಪಿಸಿಒಡಿ. ಬನ್ನಿ, ಇದ್ರ ಬಗ್ಗೆ ಇರುವ ಗೊಂದಲಗಳನ್ನೆಲ್ಲ ಬದಿಗಿಟ್ಟು ವಿಷಯವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಅನಿಯಮಿತ ಪೀರಿಯಡ್ಸ್, ಎಷ್ಟೇ ಪ್ರಯತ್ನಿಸಿದ್ರೂ ತೂಕ ಇಳಿಸೋಕಾಗ್ತಿಲ್ಲ ಅನ್ನೋ ಬೇಸರ ಅಥವಾ ಬಿಟ್ಟುಬಿಡದೆ ಕಾಡೋ ಮೊಡವೆಗಳು, ಈ ಲಕ್ಷಣಗಳು ಯಾರಿಗಾದ್ರೂ ತುಂಬಾ ಹತ್ತಿರದು ಅಂತ ಅನ್ಸ್ಬೋದು ಅಲ್ವಾ? ಹಾಗಿದ್ರೆ ಈ ಮಾಹಿತಿ ಖಂಡಿತ ಸಹಾಯಕ್ಕೆ ಬರುತ್ತೆ. ನಿಮ್ಗೊತ್ತಾ, ಒಂದು ಅಚ್ಚರಿಯದ ಸಂಗತಿ ಏನಂದ್ರೆ, ನಮ್ಮ ಭಾರತದಲ್ಲಿ ಪ್ರತಿ 5 ಮಹಿಳೆಯರಲ್ಲಿ ಒಬ್ರಿಗೆ ಪಿಸಿಒಡಿ ಸಮಸ್ಯೆ ಇದೆ. ಯೋಚ್ನೆ ಮಾಡಿ, ಇದು ಎಷ್ಟು ಸಾಮಾನ್ಯವಾಗಿದೆ ಅಂತ. ಹಾಗಾಗಿ ಇದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಸರಿ, ಹಾಗಿದ್ರೆ ಬನ್ನಿ ಇವತ್ತಿನ ಚರ್ಚೆಯನ್ನ ಶುರು ಮಾಡೋಣ. ನಾವು ಈ ಇಡೀ ವಿಷಯವನ್ನ ಸರಳವಾದ 5 ಭಾಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲು ಇದರ ಲಕ್ಷಣಗಳು ಯಾವುವು ಅಂತ ನೋಡೋಣ. ಆಮೇಲೆ ಪಿಸಿಒಡಿ ಮತ್ತೆ ಪಿಸಿಒಎಸ್ ನಡುವಿನ ವ್ಯತ್ಯಾಸ ಏನು, ಇದಕ್ಕೆ ಮೂಲ ಕಾರಣಗಳೇನು, ವೈದ್ಯರು ಇದನ್ನ ಹೇಗೆ ಪತ್ತೆ ಹಚ್ತಾರೆ, ಮತ್ತು ಕೊನೆಯದಾಗಿ ಇದನ್ನ ನಿಭಾಯಿಸೋದು ಹೇಗೆ ಅನ್ನೋದನ್ನ ವಿವರವಾಗಿ ನೋಡೋಣ. ಮೊದಲನೇ ಹೆಜ್ಜೆ ನಮ್ಮ ದೇಹ ಕೊಡೋ ಸಂಕೇತಗಳನ್ನ ಅರ್ಥ ಮಾಡ್ಕೊಳ್ಳೋದು. ಪಿಸಿಒಡಿ ಇದ್ರೆ ನಮ್ಮ ದೇಹ ಯಾವೆಲ್ಲ ಲಕ್ಷಣಗಳ ಮೂಲಕ ನಮಗೆ ಅದನ್ನ ತಿಳಿಸೋಕೆ ಪ್ರಯತ್ನಿಸುತ್ತೆ, ಬನ್ನಿ ಒಂದೊಂದಾಗಿ ನೋಡೋಣ. ಒಂದು ವಿಷಯವನ್ನ ನಾವಿಲ್ಲಿ ಗಮನಿಸ್ಬೇಕು. ಈ ಲಕ್ಷಣಗಳು ಎಲ್ಲರಲ್ಲೂ ಒಂದೇ ತರ ಇರೋದಿಲ್ಲ. ಕೆಲವರಿಗೆ ಪೀರಿಯಡ್ಸ್ ಸರಿಯಿರಲ್ಲ, ಇನ್ನು ಕೆಲವರಿಗೆ ಮುಖದ ಮೇಲೆಲ್ಲ ಹೆಚ್ಚು ಕೂದಲು ಬೆಳೆಯಬಹುದು ಅಥವಾ ಹೊಟ್ಟೆಯ ಭಾಗದಲ್ಲಿ ತೂಕ ಹೆಚ್ಚಾಗಬಹುದು. ಈ ಲಿಸ್ಟ್ನಲ್ಲರೂ ಕನಿಷ್ಠ 2 ಲಕ್ಷಣಗಳಾದ್ರೂ ನಿರಂತರವಾಗಿ ಕಾಡ್ತಿದ್ರೆ ಒಮ್ಮೆ ವೈದ್ಯರನ್ನ ಭೇಟಿ ಮಾಡಿ ಮಾತಾಡೋದು ತುಂಬಾನೇ ಒಳ್ಳೆಯದು. ಹಾಗಾದ್ರೆ ಪಿಸಿಒಡಿ ಅಂದ್ರೆ ನಿಜಕ್ಕೂ ಏನು? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಇದು ನಮ್ಮ ದೇಹದಲ್ಲಿನ ಹಾರ್ಮೋನ್ಗಳ ಏರುಪೇರಿನಿಂದ ಬರುವ ಒಂದು ಸ್ಥಿತಿ. ಇದರಲ್ಲಿ ಅಂಡಾಶಯದಲ್ಲಿ ಮೊಟ್ಟೆಗಳು ಪೂರ್ತಿಯಾಗಿ ಬೆಳೆಯದೆ ಅಲ್ಲೇ ಉಳಿದುಕೊಂಡು ಸಣ್ಣ ಸಣ್ಣ ನೀರುಗುಳ್ಳೆಗಳ ರೀತಿ ಆಗಿಬಿಡ್ತವೆ. ಇದರಿಂದ ತಿಂಗಳು ಆಗ್ಬೇಕಾದ ಮಾಸಿಕ ಚಕ್ರದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಈಗ ಬರೋಣ ಎಲ್ಲರಿಗೂ ಇರುವ ಒಂದು ದೊಡ್ಡ ಗೊಂದಲಕ್ಕೆ. ಎಷ್ಟೋ ಜನ ಪಿಸಿಒಡಿ ಮತ್ತು ಪಿಸಿಒಎಸ್ ಎರಡೂ ಒಂದೇ ಅಂತ ಅನ್ಕೊಂಡಿದ್ದಾರೆ. ಆದರೆ ನಿಜ ಹೇಳ್ಬೇಕಂದ್ರೆ ಇವೆರಡರ ನಡುವೆ ಬಹಳ ಮುಖ್ಯವಾದ ವ್ಯತ್ಯಾಸಗಳಿವೆ. ಅದನ್ನ ತಿಳ್ಕೊಳ್ಳೋದು ಸರಿಯಾದ ಚಿಕಿತ್ಸೆಗೆ ಮೊದಲ ಹೆಜ್ಜೆ. ಈ ಟೇಬಲ್ ನೋಡಿ, ಪಿಸಿಒಡಿ ಅನ್ನೋದು ಸಾಮಾನ್ಯವಾಗಿ ಅಷ್ಟು ತೀವ್ರವಾಗಿಲ್ಲದ, ಮುಖ್ಯವಾಗಿ ಅಂಡಾಶಯಕ್ಕೆ ಸೀಮಿತವಾದ ಸ್ಥಿತಿ. ಆದ್ರೆ ಪಿಸಿಒಎಸ್ ಇದಕ್ಕಿಂತ ಹೆಚ್ಚು ಗಂಭೀರ. ಯಾಕಂದ್ರೆ ಇದು ಕೇವಲ ಅಂಡಾಶಯಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ, ಇದು ಇಡೀ ದೇಹದ ಮೆಟಬಾಲಿಸಂ ಅಂದ್ರೆ ಚಯಾಪಚಯ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದಾಗಿ ಮುಂದೆ ಡಯಾಬಿಟೀಸ್ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಬರೋ ಅಪಾಯ ಹೆಚ್ಚಾಗಿರುತ್ತೆ. ಸರಿ, ಈ ಪಿಸಿಒಡಿ ಯಾಕೆ ಬರುತ್ತೆ? ಇದರ ಹಿಂದಿರೋ ಕಾರಣಗಳೇನು ಅಂತ ನೋಡಿದ್ರೆ ಇದಕ್ಕೆ ಒಂದೇ ಒಂದು ನಿರ್ದಿಷ್ಟ ಕಾರಣ ಇಲ್ಲ. ಬದಲಾಗಿ ಹಲವಾರು ಅಂಶಗಳು ಸೇರ್ಕೊಂಡು ಈ ಸ್ಥಿತಿಗೆ ಕಾರಣವಾಗ್ತವೆ. ಬನ್ನಿ ಆ ಕಾರಣಗಳನ್ನ ಒಂದೊಂದಾಗಿ ನೋಡೋಣ. ಮೊಟ್ಟಮೊದಲನೇ ಮತ್ತು ಮುಖ್ಯ ಕಾರಣ ಅಂದ್ರೆ ಹಾರ್ಮೋನ್ಗಳ ಅಸಮತೋಲನ. ಅಂಡಾಶಯಗಳು ಆಂಡ್ರೋಜನ್ ಅನ್ನೋ ಪುರುಷ ಹಾರ್ಮೋನನ್ನ ಬೇಕಾಗಿರೋದಕ್ಕಿಂತ ಹೆಚ್ಚು ಉತ್ಪಾದಿಸೋಕೆ ಶುರು ಮಾಡ್ತವೆ. ಈ ಹೆಚ್ಚುವರಿ ಆಂಡ್ರೋಜನ್ಗಳಿಂದಲೇ ಮುಖದ ಮೇಲೆ ಮೊಡವೆ ಬರೋದು, ಕೂದಲು ಉದುರೋದು ಅಥವಾ ಅತಿಯಾದ ಕೂದಲು ಬೆಳೆಯೋದು, ಈ ಥರದ ಲಕ್ಷಣಗಳು ಕಾಣಿಸ್ಕೊಡ್ತವೆ. ಇನ್ನು ಎರಡನೇ ಕಾರಣ ಇನ್ಸುಲಿನ್ ರೆಸಿಸ್ಟೆನ್ಸ್. ಅಂದ್ರೆ ನಮ್ಮ ದೇಹದ ಜೀವಕೋಶಗಳು ಇನ್ಸುಲಿನ್ಗೆ ಸರಿಯಾಗಿ ಸ್ಪಂದಿಸೋದಿಲ್ಲ. ಆಗ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸೋಕೆ ನಮ್ಮ ದೇಹ ಇನ್ನೂ ಹೆಚ್ಚು ಇನ್ಸುಲಿನ್ ಉತ್ಪಾದಿಸಬೇಕಾಗತ್ತೆ. ಈ ಹೆಚ್ಚಿನ ಇನ್ಸುಲಿನ್ ಮತ್ತೆ ಅಂಡಾಶಯಗಳನ್ನ ಪ್ರಚೋದಿಸಿ ಇನ್ನಷ್ಟು ಆಂಡ್ರೋಜನ್ ಉತ್ಪಾದಿಸುವಂತೆ ಮಾಡುತ್ತೆ. ಇದು ಒಂದಕ್ಕೊಂದು ಸಂಬಂಧವಿರೋ ಒಂದು ವಿಷವರ್ತುಲದ ಹಾಗೆ. ನಿಮಗೆ ಗೊತ್ತಾ, ಪಿಸಿಒಡಿ ಇರೋ ಸುಮಾರು 85% ಮಹಿಳೆಯರಲ್ಲಿ ಈ ಸಮಸ್ಯೆ ಇರುತ್ತೆ. ಇವೆರಡರ ಜೊತೆಗೆ ಅನುವಂಶೀಯತೆ ಕೂಡ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ಅಂದ್ರೆ ಕುಟುಂಬದಲ್ಲಿ ತಾಯಿ ಅಥವಾ ಅಕ್ಕತಂಗಿಯರಿಗೆ ಈ ಸಮಸ್ಯೆ ಇದ್ರೆ ನಿಮಗೂ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗೆಯೇ ನಮ್ಮ ಈಗಿನ ಜೀವನ ಶೈಲಿ ಅಂದ್ರೆ ಸರಿಯಾದ ಆಹಾರ ಇಲ್ದಿರೋದು, ವ್ಯಾಯಾಮದ ಕೊರತೆ ಮತ್ತು ನಿರಂತರವಾದ ಒತ್ತಡ, ಇವೆಲ್ಲವೂ ಸೇರಿ ಈ ಸ್ಥಿತಿಯನ್ನ ಇನ್ನಷ್ಟು ಹೆಚ್ಚಿಸುತ್ತವೆ. ಸರಿ, ಇಷ್ಟೆಲ್ಲ ಲಕ್ಷಣಗಳಿದ್ರೆ ವೈದ್ಯರು ಇದು ಪಿಸಿಒಡಿ ಅಂತ ಹೇಗೆ ಖಚಿತಪಡಿಸ್ತಾರೆ? ಇದ್ರ ಬಗ್ಗೆ ಯಾವುದೇ ಚಿಂತೆ ಬೇಡ. ಯಾಕಂದ್ರೆ ಇದನ್ನ ಪತ್ತೆ ಹಚ್ಚೋಕ್ಕೆ ಒಂದು ಸ್ಪಷ್ಟವಾದ ಮತ್ತು ವ್ಯವಸ್ಥಿತವಾದ ಪ್ರಕ್ರಿಯೆ ಇದೆ. ವೈದ್ಯರು ಸಾಮಾನ್ಯವಾಗಿ 3 ಮುಖ್ಯ ಹಂತಗಳನ್ನ ಅನುಸರಿಸ್ತಾರೆ.
ಮೊದಲಿಗೆ ನಿಮ್ಮನ್ನ ಕೂರಿಸಿ ನಿಮ್ಗೇನ್ ತೊಂದರೆ ಆಗ್ತಿದೆ, ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಏನು ಅನ್ನೋದನ್ನೆಲ್ಲ ವಿವರವಾಗಿ ಕೇಳ್ತಾರೆ. ನಂತರ ಹಾರ್ಮೋನ್ಗಳ ಮಟ್ಟ ಹೇಗಿದೆ ಅಂತ ನೋಡಕ್ಕೆ ಕೆಲವು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಕೊನೆಯದಾಗಿ ಅಂಡಾಶಯಗಳಲ್ಲಿ ಆ ನೀರುಗುಳ್ಳೆಗಳು ಅಂದ್ರೆ ಸಿಸ್ಟ್ಗಳು ಇವ್ಯಾ ಅಂತ ಖಚಿತಪಡಿಸ್ಕೊಳ್ಳಕ್ಕೆ ಒಂದು ಪೆಲ್ವಿಕ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತಾರೆ. ಈ ಎಲ್ಲಾ ಪರೀಕ್ಷೆಗಳ ಫಲಿತಾಂಶ ಬಂದ್ಮೇಲೆ ವೈದ್ಯರು ರಾಟರ್ಡ್ಯಾಮ್ ಕ್ರೈಟೀರಿಯಾ ಅನ್ನೋ ಒಂದು ವೈದ್ಯಕೀಯ ಮಾನದಂಡವನ್ನ ಬಳಸ್ತಾರೆ. ಅದರ ಪ್ರಕಾರ 3 ಮುಖ್ಯ ಲಕ್ಷಣಗಳಲ್ಲಿ ಅಂದ್ರೆ ಅನಿಯಮಿತ ಪೀರಿಯಡ್ಸ್, ರಕ್ತದಲ್ಲಿ ಹೆಚ್ಚಿನ ಆಂಡ್ರೋಜನ್ ಮಟ್ಟ ಮತ್ತು ಸ್ಕ್ಯಾನಲ್ಲಿ ಪಾಲಿಸಿಸ್ಟಿಕ್ ಅಂಡಾಶಯಗಳು ಕಾಣಿಸೋದು. ಈ 3ರಲ್ಲಿ ಕನಿಷ್ಠ 2 ಇದ್ರೆ ಆಗ ಪಿಸಿಒಡಿ ಇದೆ ಅಂತ ಖಚಿತಪಡಿಸ್ತಾರೆ. ಈಗ ನಾವು ಈ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಮತ್ತು ಭರವಸೆ ನೀಡುವ ಭಾಗಕ್ಕೆ ಬಂದಿದ್ದೇವೆ. ಪಿಸಿಒಡಿಯನ್ನು ನಿಯಂತ್ರಣದಲ್ಲಿಟ್ಕೊಂಡು ಒಂದು ಆರೋಗ್ಯಕರ ಜೀವನ ನಡೆಸೋಕೆ ನಾವೇನೆಲ್ಲ ಮಾಡ್ಬೋದು? ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ಪಿಸಿಒಡಿ ನಿರ್ವಹಣೆಯಲ್ಲಿ 2 ಮುಖ್ಯ ದಾರಿಗಳಿವೆ. ಮೊದಲನೇದು ಮತ್ತು ಎಲ್ಲದಕ್ಕಿಂತ ಮುಖ್ಯವಾದದ್ದು ನಮ್ಮ ಜೀವನ ಶೈಲಿಯಲ್ಲಿ ಮಾಡಿಕೊಳ್ಳುವ ಬದಲಾವಣೆಗಳು. ಇದೇ ನಮ್ಮ ಮೊದಲ ರಕ್ಷಣಾ ಕವಚ. ಹೆಚ್ಚಿನ ಸಂದರ್ಭಗಳಲ್ಲಿ ಇದೊಂದೇ ಸಾಕಾಗತ್ತೆ. ಆದರೆ ಜೀವನ ಶೈಲಿ ಬದಲಾವಣೆಗಳಿಂದ ಅಷ್ಟೊಂದು ಪ್ರಯೋಜನ ಆಗದಿದ್ದಾಗ ವೈದ್ಯರು ಔಷಧಿಗಳ ಸಹಾಯವನ್ನ ತೆಗೆದುಕೊಳ್ತಾರೆ. ಹಾಗಾದ್ರೆ ಯಾವ ರೀತಿಯ ಜೀವನ ಶೈಲಿ ಬದಲಾವಣೆಗಳು ಸಹಾಯ ಮಾಡುತ್ತವೆ? ಸರಿ, ಮೊದಲನೇದಾಗಿ ಸಮತೋಲಿತ ಆಹಾರ. ವಾರಕ್ಕೆ ಕನಿಷ್ಠ 150 ನಿಮಿಷಗಳ ಕಾಲ ವ್ಯಾಯಾಮ, ಹಾಗೆಯೇ ತೂಕವನ್ನ ನಿಯಂತ್ರಣದಲ್ಲಿಟ್ಕೊಳ್ಳೋದು. ನಿಮಗ್ಗೊತ್ತಾ, ದೇಹದ ತೂಕದಲ್ಲಿ ಕೇವಲ 5-10% ಕಡಿಮೆ ಮಾಡ್ಕೊಂಡ್ರೂ ಸಾಕು, ಅದು ನಮ್ಮ ಹಾರ್ಮೋನ್ಗಳನ್ನ ಮತ್ತೆ ಸರಿದಾರಿಗೆ ತಂದು ಪೀರಿಯಡ್ ಸೈಕಲನ್ನ ಸರಿಪಡಿಸೋಕೆ ಸಹಾಯ ಮಾಡುತ್ತೆ. ಒಂದು ವೇಳೆ ಜೀವನಶೈಲಿ ಬದಲಾವಣೆಗಳು ಸಾಕಾಗದಿದ್ದರೆ ವೈದ್ಯರು ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡೋಕೆ ಮೆಟ್ಫಾರ್ಮಿನ್, ಹಾರ್ಮೋನ್ಗಳನ್ನ ನಿಯಂತ್ರಿಸೋಕೆ ಗರ್ಭನಿರೋಧಕ ಮಾತ್ರೆಗಳು ಅಥವಾ ಗರ್ಭಧರಿಸೋಕೆ ಪ್ರಯತ್ನಿಸ್ತಿದ್ರೆ ಅದಕ್ಕೆ ಸಹಾಯವಾಗುವ ಔಷಧಿಗಳನ್ನ ಸೂಚಿಸಬಹುದು. ವೈದ್ಯಕೀಯ ತಜ್ಞರಾದ ಡಾಕ್ಟರ್ ಸರಸ್ವತಿ ರಮೇಶ್ ಅವರ ಈ ಮಾತುಗಳನ್ನ ಕೇಳಿ. ಪಿಸಿಒಡಿ ಅನ್ನೋದು ಖಂಡಿತವಾಗಿಯೂ ನಿರ್ವಹಿಸಬಹುದಾದ ಒಂದು ಸ್ಥಿತಿ. ಸರಿಯಾದ ಜೀವನ ಶೈಲಿ ಬದಲಾವಣೆ ಮತ್ತು ವೈದ್ಯರ ಮಾರ್ಗದರ್ಶನದಿಂದ ಪಿಸಿಒಡಿ ಇರುವ ಹೆಚ್ಚಿನ ಮಹಿಳೆಯರು ಸಂಪೂರ್ಣವಾಗಿ ಸಾಮಾನ್ಯ ಮತ್ತು ಆರೋಗ್ಯಕರ ಜೀವನವನ್ನ ನಡೆಸಬಹುದು. ಇದು ನಿಜಕ್ಕೂ ಒಂದು ದೊಡ್ಡ ಭರವಸೆಯ ಮಾತಲ್ವಾ? ಇಲ್ಲಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಪ್ರಮುಖ ವಿಷಯ ಇದೆ. ಪಿಸಿಒಡಿಯನ್ನ ಸಂಪೂರ್ಣವಾಗಿ ಗುಣಪಡಿಸುವುದು ನಮ್ಮ ಗುರಿಯಲ್ಲ, ಬದಲಾಗಿ ಅದನ್ನ ಅತ್ಯುತ್ತಮವಾಗಿ ನಿರ್ವಹಿಸುವುದು. ಇದರರ್ಥ ರೋಗಲಕ್ಷಣಗಳನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಬರಬಹುದಾದ ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನ ತಡೆಯುವುದಾಗಿದೆ. ಸರಿ, ಈ ಚರ್ಚೆಯ ಕೊನೆಯಲ್ಲಿ ಎಲ್ಲರಿಗೂ ಒಂದು ಪ್ರಶ್ನೆ. ಹಾರ್ಮೋನ್ಗಳ ಸಮತೋಲನವನ್ನ ಸಾಧಿಸೋ ದಾರಿಯಲ್ಲಿ ಇವತ್ತಿನಿಂದಲೇ ನಾವು ಶುರು ಮಾಡಬಹುದಾದ ಒಂದು ಸಣ್ಣ ಸುಲಭವಾದ ಮೊದಲ ಹೆಜ್ಜೆ ಯಾವುದಾಗಿರ್ಬೋದು? ಅದು ಪ್ರತಿದಿನ ಒಂದು 15 ನಿಮಿಷದ ನಡಿಗೆ ಆಗಿರ್ಬೋದಾ? ಅಥವಾ ಊಟದಲ್ಲಿ ಸಕ್ಕರೆಯನ್ನ ಸ್ವಲ್ಪ ಕಡಿಮೆ ಮಾಡೋದಾಗಿರ್ಬೋದಾ? ಒಮ್ಮೆ ಯೋಚಿಸಿ.